ನಾನು ಈ 2ನೇ ರೌಂಡಲ್ಲಿ ಕಲ್ಯಾಣ ಕರ್ನಾಟಕದ 5 ಸೀಟು ಗೆಲ್ತೀನಿ ಕಲ್ಯಾಣ ಕರ್ನಾಟಕ. This video is sponsored by Mahalakshmi Jewelers, Manu Multi Speciality Hospital, KBN University, Shaheen Group of Institutions, Surat Khazana, Al Sharia Group of Institutions, Curl.fit, Big Neuro Psychiatry Hospital, and by Alimi Public School. ಕಾನ್ಸ್ಟಿಟ್ಯೂಷನ್ ಪೋಸ್ಟ್ ಕೊಟ್ಟಿದ್ದಾರೆ. ಕಾನ್ಸ್ಟಿಟ್ಯೂಷನ್ ಪೋಸ್ಟ್ಗೆ ಗೌರವ ಕೊಡಬೇಕು. ವಿರೋಧ ಪಕ್ಷದ ನಾಯಕ ಆಗಿ ಒಬ್ಬ ಬಿಜೆಪಿ ಮಾತಾಡ್ತಾ ಇಲ್ಲ. ಏನು ಹರಿಹ ಆಯ್ತಾ ಇದ್ರು. ಯಾಕೆ ಏನಾಯ್ತು ಅವ್ರಿಗೆ? ಈ ಹೆಣ್ಮಕ್ಳು ಹೋಗಿ ಅಶೋಕ ಬೀಯಿಂಗ್ ಲೀಡರ್ ಆಫ್ ದಿ ಅಪೋಸಿಷನ್ ಹೋಗ್ಬೇಕು. ಅವ್ರ ಪಾರ್ಟಿ ಪ್ರೆಸಿಡೆಂಟ್ ಕರ್ಕೊಂಡು ಹೋಗ್ಬೇಕು, ವಿಜಯನ್ ಕರ್ಕೊಂಡು ಹೋಗ್ಬೇಕು, ಶೋಭಕ್ಕೆ ಕರ್ಕೊಂಡು ಹೋಗ್ಬೇಕು, ಆ CT ರವಿ ಕರ್ಕೊಂಡು ಹೋಗ್ಬೇಕು, ಆ ಸುನೀಲ್ ಕರ್ಕೊಂಡು ಹೋಗ್ಬೇಕು. ಅವರೆಲ್ಲ ಅವ್ರ ಪಾರ್ಟಿ ಲೀಡರ್ಗಳು ಯಾರ್ಯಾರು ಇದ್ದಾರೆ, ಸದಾನಗೌಡರು ಎಲ್ಲ ಬೇರೆ ಏನು ಯಾರೇ ಇರಲಿ ಅವರೆಲ್ಲ ಕರ್ಕೊಂಡು ಹೋಗಿ ಎಲ್ಲರ ಮನೆಯನ್ನು ಹುಡುಕಿ ಎಲ್ಲ ನೋಡ್ಕೊಂಡು ಅವರೆಲ್ಲ ಪುಟ್ಟಗಳನ್ನ ಅವ್ರಿಗೆಲ್ಲ ಹೋಗಿ ಧೈರ್ಯ ತುಂಬುವಂಥ ಕೆಲಸ ಮಾಡಬೇಕು. ಕುಮಾರಸ್ವಾಮಿ ಮಾಡಲಿ ಅಂತ ಹೇಳ್ತಾ ಇದ್ದೀವಿ. ಬೇರೆಯವರು ಹೋಗ್ಬೇಕು. ನಮಗೆ ಹೆಣ್ಮಕ್ಳ ಬಗ್ಗೆ ಗೌರವ ಇದೆ ಅಂತ ಹೇಳ್ತಾರಲ್ಲ, ಅವರೆಲ್ಲ ಫೋಟೋಗ್ರಾಫ್ಸ್ ಎಲ್ಲ ಅವರ ಕಾರ್ಯಕರ್ತರು ಮತ್ತೊಂದಿರಲ್ಲ ಅವರೆಲ್ಲ ಹೋಗಿ ಭೇಟಿ ಮಾಡಲಿ. ಯಾಕೆ ಭೇಟಿ ಮಾಡ್ತಾರೆ? ಹಾಸನದಿಂದ ಹೋಗುವಾಗ ಯಾಕೆ ಅವಾಗ ಅರೆಸ್ಟ್ ಮಾಡಬೇಕು? ಅದನ್ನ ಹೋಮ್ ಮಿನಿಸ್ಟರ್ ಬರ್ತಾರೆ. ನಾನು BJP ಅವ್ರು ಕೇಳ್ತಾ ಇದ್ದೀನಿ. ಅವ್ರ ಪಾರ್ಟ್ನರ್ ತಾನೆ ಪ್ರೈಮ್ ಮಿನಿಸ್ಟರ್ ಏನು ಹೇಳಿದ್ರು? ಕುಮಾರಸ್ವಾಮಿ ಹೇಳ್ತಾರೆ ಏನಕ್ಕೆ ಪ್ರೈಮ್ ಮಿನಿಸ್ಟರ್ ಹಾಕಿದ್ರು? ಪ್ರೈಮ್ ಮಿನಿಸ್ಟರ್ ಯಾಕೆಂದ್ರೆ ಜೊತೆ ಕೈ ಹಿಡ್ಕೊಂಡು ಎತ್ತಿ ಹಿಂಗೆ ಹೇಳಿದ್ಮೇಲೆ ನಾವು ಕೇಳಲೇಬೇಕಲ್ಲ, ಅವ್ರ ಪಾರ್ಟ್ನರ್ ಅಲ್ವಾ? ಆಮೇಲೆ ಅಶೋಕ್ ಹೇಳ್ತಾರೆ ನಿಮ್ಮ ಜೊತೆ ಗೆದ್ದಿದ್ದು. ಹೌದು, ನಮ್ಮ ಜೊತೆ ಗೆದ್ದಿದ್ರು. ಈಗ ಅವ್ರ ಜೊತೆ ಸೇರ್ಕೊಂಡು ಹೋಗ್ರೆ ಸಂಬಂಧ ನಂಟಿಸ್ತಾನ ಇರೋದಕ್ಕೆ ಪಾರ್ಟ್ನರ್ ಆಗಿರೋದಕ್ಕೆ ನಾವು ಕೇಳ್ತಾ ಇದ್ದೀವಿ. ಬೇರೆಯವ್ರನ್ನ ಯಾಕೆ ರಸ್ಸರ್ ಅವ್ರನ್ನೆಲ್ಲ ಕೇಳಕ್ಕಾಯ್ತಾ? ಇನ್ನೊಂದು ಪಾರ್ಟ್ನರ್ ಇದರಲ್ಲಿ ದೇವೇಗೌಡರನ್ನ ಹೆಸರು ತರ್ತಾ ಇದ್ದೀರಾ ಅಂತ ಹೇಳ್ತಿದ್ದಾರೆ ಸರ್. ಕುಮಾರಸ್ವಾಮಿ ಅವರೇ ಹೇಳಿರೋದು. ಅಜಿತ್ ಹನುಮಂತಲ್ ನನಗೆ ಇಷ್ಟ ಇರಲಿಲ್ಲ. ನಾನು ಯಾವಾಗ ಭೇಟಿ ಮಾಡಿದ್ದೆ, ಅವ್ರು ಯಾರೋ ಬಂದು ನನ್ನ ವಿಚಾರ ತಿಳಿಸಿದ್ರು, ಸ್ವಲ್ಪ ಇತ್ತು ಅಂತ ಹೇಳಿದ್ರು. ನಮ್ಗೇನ್ರಿ ಗೊತ್ತು? ನಮ್ಗೆ ಇನ್ಫಾರ್ಮೇಶನ್ ಹೆಂಗ್ ಗೊತ್ತಾಗಬೇಕು? ಅವ್ರು ಹೇಳಿದ್ರೆ ನಮ್ಗೆ ಗೊತ್ತಾಗಬೇಕು. ಅವ್ರೆ ಅಲ್ಲ, ಕಾರ್ತಿಕನ್ನ ಮಲೇಷ್ಯಾದಲ್ಲಿ ಇಟ್ಟವ್ರು ಯಾರು? ಎಲ್ಲ ಬ್ರದರ್ಸ್ ಆಟ ಅಂತಿದ್ದಾರೆ ಕುಮಾರಸ್ವಾಮಿ. ಹೌದಾ? ನಮ್ಮ ಬ್ರದರ್ ಹೇಳಿದ್ರಾ? ಅಚ್ಚಾ. ನಮ್ಮ ಬ್ರದರ್ ಹೇಳೋದಾದ್ಮೇಲೆ ನಮ್ಮ ಬ್ರದರ್ಗೆಲ್ಲ ಇನ್ಫಾರ್ಮೇಶನ್ ಗೊತ್ತಿರ್ಬೇಕಲ್ಲ. ಅಲ್ಲೇ ಸೆಂಟ್ರಲ್ ತಗೊಳ್ಳಿ, ಯಾರು ಕಳ್ಸವ್ರೆ, ಯಾರು ಮಾಡವ್ರೆ, ಏನು ಎತ್ತ ಅಂತ. ಪ್ರಜ್ವಲ್ ಕಾರ್ತಿಕನ್ನ ಮಲೇಷ್ಯಾದಲ್ಲಿ ಕಳ್ಸಿದವ್ರು ಯಾರು? ನನಗೆ ತಲೆಕೆಟ್ಟಿದ್ಯಾ? ನನಗೆ ರೋಡಲ್ಲಿ ಫೈಟ್ ಮಾಡ್ತಿದ್ದೀರ ನಾನು. ಹಿಂದಕ್ಕೆ ಯಾರನ್ನ ಕಳಿಸಿ ಎತ್ತಕ್ಕೆ ಯಾವುದೋ ಒಂದು ತೋಟದಲ್ಲಿ ಮಡಗೋದು, ಇನ್ನೊಂದು ಕಡೆ ಮಾಡೋದು ನನಗೇನು ಅವಶ್ಯಕತೆ ಇಲ್ಲ. ಅವ್ರಿಗೆ ಅವಶ್ಯಕತೆ ಇದೆ. ಯಾರು ಈಗ ಅವ್ರು ಹುಡುಗ ಹೇಳೋನಲ್ಲ ನಾನು BJP ಅವ್ರು ಕೊಟ್ಟೆ ಅಂತ. ಇನ್ನೊಂದು ಕಡೆ ಅವ್ರು ಯಾರು ಅಡ್ವೊಕೇಟ್ ಹೇಳಿದಾರಲ್ಲ, ನಾನು ಕುಮಾರಣ್ಣನ ಬಗ್ಗೆ ನನಗೆ ಅಭಿಮಾನ, ಗೌಡ್ರ ಬಗ್ಗೆ ಅಭಿಮಾನ, ನಾನು ಭೇಟಿ ಮಾಡಿದ್ದೆ, ನಾನು ತಿಳಿಸಿದ್ದೆ ಅಂತ ಅವ್ರು ತಾತರು ಕೂಡ ಹೇಳಿದಾರಲ್ಲ. ಅದು ಬಿಡಿ, ಅದು ನೆಕ್ಸ್ಟ್ ಪಾಯಿಂಟ್ ಬರೋಣ. ಅದೆಲ್ಲ ಈಗ ನಾನು ಬಿಡಿ. ಈಗ ಯಾರು ರಿಲೀಸ್ ಮಾಡಿದ್ರು ಬಿಟ್ಟು ಅಂತ ಅದು ನೆಕ್ಸ್ಟ್ ಒಂದು ಪ್ರಶ್ನೆ ಮಾಡೋಣ, ಒಂದು ಚರ್ಚೆ ಮಾಡೋಣ. ಅದಕ್ಕೆ ಬೇಡ. ನಾನು ಈ 2ನೇ ರೌಂಡಲ್ಲಿ ಕಲ್ಯಾಣ ಕರ್ನಾಟಕದ 5 ಸೀಟು ಗೆಲ್ತೀನಿ ಕಲ್ಯಾಣ ಕರ್ನಾಟಕ. ನೋಡಿ, ಈ ಭಾಗದ ಜನರಿಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೊಟ್ಟಂತ ಕೊಡುಗೆ ಇದೆಯಲ್ಲ, ಅದೆಲ್ಲರೂ ಕೂಡ ಅವ್ರಿಗೆ ಅರಿವಿದೆ. ಇನ್ಯಾರು ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಯಾವ ರೀತಿ ನಮ್ಗೆ ಶಕ್ತಿ ಕೊಟ್ಟರು, ಅದೇ ಶಕ್ತಿನ ಈ ಭಾಗದ ಜನರಿಗೆ ಒಂದು ದೊಡ್ಡ ವಿಶೇಷವಾದಂಥ ಒಂದು ಕೊಡುಗೆ ಕೊಟ್ಟಿದ್ದಾರೆ. ಅದನ್ನು ಉಪಕಾರ ಸ್ಮರಣೆ ಹಿಂದೆ ಅವರ ಸೋಲಿಸಿ ನಾವು ಬಹಳ ಪಶ್ಚಾತ್ತಾಪವನ್ನು ಪಟ್ಟಿದ್ದೇವೆ. ಈಗ ನೋಡಿ, ಬಾಬುರಾವ್ ಚಿಂಚೇಶ್ವರ್ ಇರಲಿಲ್ಲ, ದೇವು ನಾಯಕ್ ಇರಲಿಲ್ಲ, ಸೌದಿ ಇರಲಿಲ್ಲ, ಇವರು ನಮ್ಮ ಗುತ್ತೇದಾರ್ ಮಾತೆ ಗುತ್ತೇದಾರ್ ಅವರೆಲ್ಲ ಈಗ ವಾಪಸ್ಸು ಕಾಂಗ್ರೆಸ್ ಪಕ್ಷಕ್ಕೆ ನಾವು ಮಾಡಿದ ತಪ್ಪು ಅಂತ ತಿಳ್ಕೊಂಡು ಈಗ ವಾಪಸ್ ಸೇರ್ಕೊಂಡಿದ್ದಾರೆ. ಇದಲ್ಲದೆ 100 ಜನ ಕಾರ್ಯಕರ್ತರು ಮುಖಂಡರೆಲ್ಲ ಸೇರಿದ್ದಾರೆ. ಇದಲ್ಲದೆ 93% ನಮ್ಮ ಜನರಿಗೆ ಆ ಗ್ಯಾರಂಟಿ BJP ಮಾಡಿದಂಥ ಕಾರ್ಯಕರ್ತರು ಹೆಣ್ಮಕ್ಳು ಅವರೆಲ್ಲ ಉಪಯೋಗ ಪಡೆಯಲು ನಮಗೆ ಬರೀ ಚೌಕ್ ಕೊಟ್ಟರು BJP ಅವರು.
ಕಾಂಗ್ರೆಸ್ ಅವರು ಅಟ್ಲೀಸ್ಟ್ ಹೊಟ್ಟೆ ತುಂಬಿಕೊಂಡು ಮಾಡ್ತಾ ಇದ್ದಾರೆ. ಸಾಲ ಇಲ್ಲ ನಮಗೆ, ದಿನ ಕಷ್ಟನೋ ಸುಖನೋ ಜೀವನನ ಯಾವ ತೊಂದರೆ ಇಲ್ಲ ನಡೆಸ್ತಾ ಇದ್ದೀವಿ, ನಮ್ಮ ಮಕ್ಕಳು ವಿದ್ಯಾಭ್ಯಾಸ ಕೊಡ್ತಾ ಇದ್ದೀವಿ, ಸಂಸಾರ ನಡೆಸ್ತಾ ಇದ್ದೀವಿ ಅನ್ನೋದು ಎಲ್ಲರೂ ಕೂಡ ಮನವರಿಕೆ ಆಗಿದೆ. ಬಹಳ ಉತ್ಸಾಹ ಇದೆ. ಆಮೇಲೆ ನಮ್ಮ MLA ಕ್ಯಾಂಡಿಡೇಟ್ ಕೂಡ ಒಂದು 50,000 ಓಟ್ ಹೇಳ್ತಾರೆ. ಅವರು MLA ಅವರು ಹೇಳ್ಬಿಟ್ಟಿದ್ದಾರೆ, ಮಾಜಿ MLA ಅವರು, ನಾನು ಇರೋದಿಲ್ಲ 2 ವರ್ಷ ನಾನು ಬರಬೇಡಿ ಅಂತ. ಅದಕ್ಕೆ ಪಾಪ 17 ಜನ ಕಾರ್ಪೊರೇಟರ್ಗಳು ಕೂಡ ಅವ್ರ ಎಲೆಕ್ಷನ್, ನಮ್ಮ ಎಲೆಕ್ಷನ್ ನೀವಿಲ್ಲ, ಈಗ ಯಾಕೆ ನಾವು ಮಾಡಬೇಕು ಅಂತ ಅವರು ಕೂಡ ಎಲ್ಲ ಬೇಜಾರು ಮಾಡ್ತಾರೆ. 50,000 ಲೀಡರ್ ಗೆಲ್ತಾರೆ ಅನ್ನೋದು ನನಗೆ ವಾತಾವರಣ ಖಂಡಿತ ಇಲ್ಲ. ಯಾದಗಿರಿ, ಗುಲ್ಬರ್ಗ, ರಾಯಚೂರು ಕಡೆಲ್ಲ ಏನು ಪ್ರವಾಸ ಮಾಡಿದ್ದೀವಿ, ನಿಜವಾಗ್ಲೂ ಭಾಳ ದೊಡ್ಡ ಶಕ್ತಿ ನನಗೆ ಬಂದಿದೆ. 5 ಸೀಟು ಕಲ್ಯಾಣ ಕರ್ನಾಟಕದಲ್ಲಿ ಗೆಲ್ತೀವಿ. ನಾಳೆ ಈಗ ಶಿವಮೊಗ್ಗ ಹೋಗ್ತಾ ಇದ್ದೀವಿ, ಶಿವಮೊಗ್ಗದಿಂದ ಬಾಗಲಕೋಟೆ ಬೇರೆ ಕಡೆ ಎಲ್ಲ ಬರ್ತಾ ಇದ್ದೀವಿ. ಅದಾದ್ಮೇಲೆ ನಾನು ತಿಳಿಸ್ತೀನಿ. This video is sponsored by Mahalakshmi Jewelers, Manu Multi Speciality Hospital, KBN University, Shaheen Group of Institutions, Surat Khazana, Al Sharia Group of Institutions, Curl.fit, Big Neuropsychiatry Hospital, and by Alimi Public School.